ಶಶಿರೇಖಾ ಅವರಿಗೆ ಈ ವಿಚಾರ ಗೊತ್ತೇ ಇರಲಿಲ್ಲ. ಗೊತ್ತೇ ಇರಲಿಲ್ಲ. ಅವ್ರಿಗಿದ್ದು ಅವ್ರ ಜೊತೆಗಿರುವಂತ ಪಾರ್ಟ್ನರ್ ಏನೋ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಬಟ್ ಈ ರೀತಿಯಾಗಿ ಹಣ 2 ಕೋಟಿ ಪವಿತ್ರ ಗೌಡ ಅವರಿಗೆ ಮನೆ ಖರೀದಿಗೋಸ್ಕರ ಕೊಟ್ಟಿದ್ದಾರೆ, ಟ್ರಾನ್ಸಾಕ್ಷನ್ ಆಗಿದೆ ಅಂತ ಪಾಪ ಅವ್ರ ಮನೇಲಿರೋರ್ಗೆ ಗೊತ್ತೇ ಇರ್ಲಿಕ್ಕಿಲ್ವೇನೋ. ಕಾರಣ ಏನು ನನಗೆ ಗೊತ್ತಿಲ್ಲ, ನಾನು ಪೊಲೀಸರ ಹತ್ರ ತನಿಖೆಯಿಂದ ಮಾಹಿತಿಯನ್ನು ಪಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಅವರು. 2 ಕೋಟಿ ರೂಪಾಯಿ ವಿಚಾರದಲ್ಲಿ 2 ಕೋಟಿ ವರ್ಗಾವಣೆಯ ಬಗ್ಗೆ ಜಗದೀಶ್ ಅವರ ಪತ್ನಿ ಸೌಂದರ್ಯ ಜಗದೀಶ್ ಅವರ ಪತ್ನಿ ಶಶಿರೇಖಾ ಅವರು ಏನು ಹೇಳಿದ್ದಾರೆ, 2017-18ರಲ್ಲಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಅಂತ ಹೇಳ್ತಾ ಇರೋದು. ಇದೆಲ್ಲ ಚರ್ಚೆ ಬಂದ ನಂತರ ಅವ್ರಿಗೆ ಗೊತ್ತಾಗ್ತಾ ಇರೋದು. ಮತ್ತಷ್ಟು ತಿಳಿದುಕೊಳ್ತೀನಿ ಪೊಲೀಸರ ತನಿಖೆಯಲ್ಲಿ ಅಂತ ಶಶಿರೇಖಾ ಅವರು ಹೇಳ್ತಾ ಇರೋದು. ಚಿತ್ರಗೌಡ ಅವ್ರ ಮನೆ ಖರೀದಿ ಟೈಮಲ್ಲಿ ಜಗದೀಶ್ ಸರ್ ಏನೋ 2 ಕೋಟಿ ಹಣ ಕೊಟ್ಟಿದ್ರು ಅಂತ, ನಿಜಾನ ಏನು ಅಂತ ಮತ್ತೆ ನಿಮ್ಮಿಂದ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತಲ್ಲ ಮೇಡಮ್. ಅದಕ್ಕೆ ಏನಂದ್ರೆ ನಾನು ಇವಾಗ ನಿಮ್ಮ ಮೀಡಿಯಾ ಮೂಲಕ ನೋಡಾದ್ಮೇಲೆ ನನಗೂ ಗೊತ್ತಾಗಿದ್ದು, ನಿಮ್ಗೆ ಯಾರೋ ಮೀಡಿಯಾದಲ್ಲಿ ಹಿಂಗೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ನನಗೂ ಏನು ಐಡಿಯಾ ಇರಲಿಲ್ಲ. ನಮ್ಗೇನು ಅಂದ್ರೆ ಲಾಸ್ಟ್ ಡೆತ್ ನೋಟ್ ಸಿಕ್ಕಿದ್ಮೇಲೆ ನಾವು ಪಾರ್ಟ್ನರ್ಸ್ ಕಂಪ್ಲೇಂಟ್ ಆಗಿ ಸುರೇಶ್ ಒಬ್ಬಣ್ಣ ಮೇಲೆ ಅವರು 25 days ಅಬ್ಸ್ಕ್ಯಾಂಡ್ ಆಗಿ ಇವಾಗ ಬೇಲ್ ತಗೊಂಡ್ ಬಂದಿದ್ದಾರೆ. ತನಿಖೆ ನಡೀತಾ ಇರೋದ್ರಿಂದ ನಮ್ಗೆ ಇಷ್ಟು ಗೊತ್ತಿದೆ. ಇದು ಬಿಟ್ಟು ಇದು ಏನೋ ನಾನು ಇವಾಗ ತಿಳ್ಕೊಂಡಿದ್ದ ಪ್ರಕಾರ ಏನೋ 17-18 ಕೊಟ್ಟಿದ್ದಾರೆ ಹಿಂಗೆ ಅಂತ ಎಲ್ಲ ಗೊತ್ತಾಯ್ತು. ನಂಗೆ ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಸರ್. ಆದ್ರೆ ಒಂದಂತೂ ನಾನು ಕನ್ಫರ್ಮ್ ಮಾಡ್ತೀನಿ, ಅವರು 1-2 ಕೋಟಿ ಅವ್ರಿಗೆ ಕೊಟ್ಟಿರೋದ್ರಿಂದ ಖಂಡಿತ ಅವ್ರು ಏನು ಮಾಡ್ಕೊಂಡಿಲ್ಲ. ಇದಾಗಿರೋದ್ರಿಂದ ಪಾರ್ಟ್ನರ್ಸ್ ಪ್ರಾಬ್ಲಮ್ ಇಂದ ಆಗಿರೋದು. ಅದೇ ನೀವು ಲಾಸ್ಟ್ ಟೈಮ್ ಆರೋಪ ಮಾಡಿದ್ರಿ ಅವರು 60 ಕೋಟಿ ನಷ್ಟ ಏನಾಗಿದೆ ಅದ್ರ ಮೇಲೆ. ಹೌದು 2 ಕೋಟಿಗೆಲ್ಲ ತೀರೋಗೋಷ್ಟು ದೊಡ್ಡ ಮಟ್ಟಕ್ಕೆ ಹೋಗಲ್ಲ. ಆತರ ಏನು ಆಗಿಲ್ಲ ಸರ್. ಆಗಿದ್ರೆ ನಮ್ ಫ್ಯಾಮಿಲಿ ಗೊತ್ತಾಗತ್ತಲ್ವಾ. ಬಟ್ ಈ ಅಮೌಂಟ್ ಕೊಟ್ಟಿರೋದೆಲ್ಲ ನನಗೆ ಗೊತ್ತಿಲ್ಲ. ಇವಾಗ ಗಮನಕ್ಕೆ ಬಂದಿದೆ. ನಾನು ಸ್ಟೇಟ್ಮೆಂಟ್ ತಗೊಳ್ತಾ ಇದ್ದೀನಿ, ಪ್ಲಸ್ ಪೊಲೀಸ್ನವರು ತಗೊಳ್ತಾ ಇದ್ದೀನಿ. ಅದೇನು ಅದು ತನಿಖೆ ಮೂಲಕ ತಿಳ್ಕೊಂತೀನಿ ಸರ್. ಈ ವಿಚಾರದಲ್ಲಿ ಶ್ರೀರೇಖಾ ಅವ್ರು ಹೇಳ್ತಾ ಇರುವಂತಹ ಮಾತಂತೂ ಸ್ಪಷ್ಟ, ಅವ್ರ ಗಮನಕ್ಕಿಲ್ಲ. ಬಟ್ ಅವ್ರಿಗೆ ಒಂದೇ ಒಂದು ಗಮನದಲ್ಲಿರೋದು ಪಾರ್ಟ್ನರ್ಸ್ಗಳು ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ಮಾತ್ರ ಅವ್ರ ತಲೆಯಲ್ಲಿದೆ. ಬಟ್ ಪಾರ್ಟ್ನರ್ಸ್ಗಳು ಮೋಸ ಮಾಡಿರೋದ್ರಲ್ಲಿ ಈಗ ಆ ದುಡ್ಡಲ್ಲಿ 60 ಕೋಟಿ ಅನ್ನುವಂಥದ್ದನ್ನ ಏನೋ ಅವ್ರು ಆರೋಪ ಮಾಡ್ತಾರೆ, ಅದ್ರಲ್ಲಿ 2 ಕೋಟಿ ಇದು ಆಗಿರ್ಬೋದಲ್ವಾ, 2 ಕೋಟಿ ಇದು ಆಗಿರ್ಬೋದಲ್ವಾ. ಸೊ ಇದು ಒಂದು ಮಾತ್ರ ಈಗ ಆಚೆ ಬಿಟ್ಟಿದ್ದಾರೆ. ಇನ್ನೂ ಹಲವು ವಿಚಾರಗಳನ್ನು ಆಚೆ ಬಿಡಬಹುದೇನೋ ಅವರ ಪಾರ್ಟ್ನರ್ಸ್ಗಳು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಮೊದಲೇ ಈ ವಿಚಾರ ಶಶಿರೇಖಾ ಅವರಿಗೆ ಗೊತ್ತಿದ್ದಿದ್ರೆ ಈ ವಿಚಾರದಲ್ಲೂ ಕೂಡ ಕಂಪ್ಲೇಂಟ್ ಕೊಡ್ತಾ ಇದ್ರೇನೋ. ಅವ್ರಿಗೆ ಕೇವಲ ಇರುವಂಥದ್ದು ಪಾರ್ಟ್ನರ್ಸ್ಗಳು ಮೋಸ ಮಾಡಿದ್ದಾರೆ, ಪಾರ್ಟ್ನರ್ಸ್ಗಳಿಂದ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಮಾತ್ರ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸೌಂದರ್ಯ ಜಗದೀಶ್ ಅವರು ಕೊಡುವಂತಹ ದುಡ್ಡನ್ನ ಲೆಕ್ಕವನ್ನ ಮನೆಯಲ್ಲಿ ಹೇಳಿರ್ತಾರೆ ಅಂತ ಏನು ಅನ್ಕೊಳ್ಳಲ್ಲ. ಕಾರಣ ಹೇಳಿದ್ದಿದ್ರೆ ಅವ್ರ ಮನೇಲಿ ಗೊತ್ತಾಗಿರೋದೇನೋ. ಇದು ಕೇವಲ ವ್ಯವಹಾರಿಕವಾಗಿ ದುಡ್ಡನ್ನ ಕೊಟ್ಬಿಟ್ಟು ಅಲ್ಲಿ ಸೌಂದರ್ಯ ಜಗದೀಶ್ ತಗಲಾಕೊಂಡ್ರ. ಈಗ ಈ ವಿಚಾರದಲ್ಲಿ ಹೆಜ್ಜೆ ಇಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಶಶಿರೇಖಾ ಅವರು. ಅರುಣ್, ಏನಂದ್ರೆ ಪ್ರಮುಖವಾಗಿ ಸೌಂದರ್ಯ ಜಗದೀಶ್ ಇರ್ಬೋದು, ದರ್ಶನ್ ಇರ್ಬೋದು, ಪವಿತ್ರ ಗೌಡ ಮತ್ತು ಶಶಿರೇಖಾ ಇವರ ನಡುವಿನ ಸ್ನೇಹ ಸಂಬಂಧ ತುಂಬಾ ಚೆನ್ನಾಗೇ ಇತ್ತು. ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ, ಅಂದ್ರೆ ಅವರು ಆತ್ಮಹತ್ಯೆನ ಮಾಡ್ಕೊಳ್ಳೋ ಮುಂಚಿತವಾಗಿ ಸಾಕಷ್ಟು ಆರ್ಥಿಕ ಹಿನ್ನಡತೆ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಆತ್ಮಹತ್ಯೆನ ಮಾಡ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಆ ವಿಚಾರ ದರ್ಶನ್ ಅವ್ರಿಗೆ ಅಥವಾ ಪವಿತ್ರ ಗೌಡ ಅವ್ರಿಗೆ ಗೊತ್ತಿತ್ತಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇಲ್ಲ. ಯಾಕೆಂದ್ರೆ ಏನು ಆತ್ಮಹತ್ಯೆ ಮಾಡ್ಕೊಳ್ಳೋ 1 ತಿಂಗಳು ಮುಂಚಿತವಾಗಿ ಅವರದೇ ಆದ ಪಬ್ನಲ್ಲಿ, ಅಂದ್ರೆ ಜೆಟ್ಲಾಕ್ ಪಬ್ನಲ್ಲಿ ಒಂದು ಭರ್ಜರಿ ಪಾರ್ಟಿಯನ್ನು ಕೂಡ ಮಾಡ್ಕೊಂಡಿದ್ರು ದರ್ಶನ್ ಮತ್ತು ಆತನ ಗ್ಯಾಂಗ್. ಅವರೆಲ್ಲರೂ ಪಾರ್ಟಿಯನ್ನು ಮಾಡಿದ್ರು. ಪಾರ್ಟಿಯನ್ನು ಮಾಡಾದ್ಮೇಲೆ ಅವರ ಸ್ನೇಹ ಸಂಬಂಧ ಈ ಮುಂಚೆ ಚೆನ್ನಾಗೇ ಇತ್ತು. ಆದ್ರೆ ಈಗ ಕೆಲವೊಂದು ದಾಖಲಾತಿಗಳೇನು ಹೊರಗಡೆ ಬರ್ತಾ ಇದೆ. ಪವಿತ್ರ ಗೌಡ ಈ ರೀತಿಯಲ್ಲಿ ಹಣವನ್ನ ಕೊಟ್ಟಿರುವಂಥದ್ದು, ಹಣವನ್ನ ಕೊಟ್ಟಿದ್ರೆ ಪವಿತ್ರ ಗೌಡ ಜೊತೆಯಲ್ಲಿ ಯಾವ ರೀತಿಯ ವ್ಯವಹಾರಿಕ ಸಂಬಂಧಗಳಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ತಿಳ್ಕೊಂಡು ಬರ್ಬೇಕಿರೋಂಥದ್ದು. ಯಾಕಂದ್ರೆ ಹೇಳಿ ಕೇಳಿ ಸೌಂದರ್ಯ ಜಗದೀಶ್ ಅವರು ಬಿಸ್ನೆಸ್ ಮ್ಯಾನ್ ಆಗಿದ್ದಂಥವ್ರು, ಮತ್ತೆ ಚಲನಚಿತ್ರದ ವಿತರಕರಾಗಿದ್ರು, ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದಂಥವ್ರು. ಇವರೆಲ್ಲ ಇಷ್ಟೆಲ್ಲ ಇದ್ದವರು ಯಾವುದೇ ದಾಖಲಾತಿಗಳಿಲ್ದೇನೆ ಅಥವಾ ಯಾವುದೇ ಕಾರಣಗಳಿಲ್ದೇನೆ ಪವಿತ್ರ ಗೌಡ ಅವರಿಗೆ 2 ಕೋಟಿ ಹಣವನ್ನು ಯಾಕಾಗಿ ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾಕಂದ್ರೆ ದರ್ಶನ್ ಅವರ ಒತ್ತಡದಿಂದ ಏನಾದರೂ ಈ ರೀತಿಯ ಹಣವನ್ನ ಸಂದಾಯವನ್ನ ಮಾಡಿದಾರಾ ಏನೋ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳು ಆಗ್ಬೇಕಿರುವಂಥದ್ದು. ಶಶಿರೇಖಾ ಅವ್ರಿಗೆ ಇದುವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯ ಒಲವುಗಳು ಕೂಡ ಇಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದಾಗ್ಲಿ ಅಥವಾ ಅದ್ರ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ಮಾಡುವಂಥದ್ದಾಗ್ಲಿ ಅಥವಾ ಯಾವ ವಿಚಾರಕ್ಕಾಗಿ ಈ ಹಣವನ್ನ ಟ್ರಾನ್ಸಾಕ್ಟ್ ಅನ್ನ ಮಾಡಿದ್ರು ಅಂತೇಳಿ. ಯಾಕಂದ್ರೆ
ಯಾವುದೋ ಒಬ್ಬ ಬಿಸ್ನೆಸ್ ಮ್ಯಾನು ಒಂದೇ ಒಂದು ರೂಪಾಯಿಯನ್ನ ತನ್ನ ಅಕೌಂಟ್ನಿಂದ ಹೊರಗಡೆ ಹಾಕಬೇಕು ಅಂದ್ರೂ ಕೂಡ ಅದರ ಬಗ್ಗೆ ಒಂದು ನಿಖರವಾದ ಕಾರಣವನ್ನು ಇಟ್ಕೊಂಡಿರಬೇಕು, ಅಥವಾ ಅದರಿಂದ ಯಾವುದಾದ್ರೂ ಲಾಭವನ್ನು ಪಡೆದುಕೊಳ್ಳೋ ಪ್ರಯತ್ನಗಳನ್ನ ಮಾಡಿರ್ತಾನೆ. ಆದರೆ ಶಶಿರೇಖಾ ಅವರು ಸೌಂದರ್ಯ ಜಗದೀಶ್ ಯಾಕಾಗಿ ಈ ಹಣವನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಅವರು ಕೇವಲ ಅವರ ಪಾಲುದಾರರ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಅನ್ನು ಇಟ್ಕೊಂಡಿದ್ದಾರೆ. ಅವರ ಪಾಲುದಾರರು 60 ಕೋಟಿ ಹಣವನ್ನ ಮೋಸ ಮಾಡಿದ್ರು, ಆ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು ಅನ್ನೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇರುವಂತದ್ದು. ಅಂದ್ರೆ ಮುಂದಿನ ದಿನಗಳಲ್ಲಿ ಶಶಿರೇಖಾ ಇದನ್ನ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಯಾಕಾಗಿ ಈ ಹಣವನ್ನ ಸಂದಾಯವನ್ನ ಮಾಡಿದ್ರು ಮತ್ತು ದರ್ಶನ್ ಜೊತೆಯಲ್ಲಿ ಯಾವುದೇ ರೀತಿಯ ವ್ಯವಹಾರಿಕ ಸಂಬಂಧಗಳಿತ್ತ, ಇದೆಲ್ಲದ್ರ ಬಗ್ಗೆನೂ ತಿಳ್ಕೊಳ್ಳೋ ಪ್ರಯತ್ನಗಳಾಗುವಂಥದ್ದು. ಆ ರೀತಿ ಏನಾದರೂ ತಿಳ್ಕೊಂಡು ಇದರಲ್ಲೂ ಕೂಡ ಅಂದ್ರೆ ಆರ್ಥಿಕ ಹಿನ್ನಡತೆಗೆ ಈ 2 ಕೋಟಿಯೂ ಕೂಡ ಕಾರಣ ಅಂತ ಏನಾದರೂ ಮುಂದಿನ ದಿನಮಾನಗಳಲ್ಲಿ ಕಂಡು ಬಂದ್ರೆ ಪವಿತ್ರ ಅವರ ವಿರುದ್ಧ ಶಶಿರೇಖಾ ಅವರು ದೂರನ ಕೂಡ ಕೊಡುವಂತ ಸಾಧ್ಯತೆಗಳಿದ್ದಾವೆ. ಆ ರೀತಿ ಏನಾದರೂ ದೂರನ ಕೊಟ್ಟರೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಅದರ ಬಗ್ಗೆ ಯಾವುದೇ ರೀತಿಯ ಹಿಂದೇಟನ್ನು ಹಾಕಲ್ಲ, ಅದರ ಬಗ್ಗೆ ತನಿಖೆಯನ್ನ ಮಾಡಬೇಕು. ಈಗಾಗಲೇ ಅನ್ಅಫಿಷಿಯಲ್ ಆಗಿ ಒಂದಷ್ಟು ದಾಖಲೆಗಳನ್ನ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸುರೇಶ್ ಬಾಬು ಕೊಟ್ಟಂತ ಕೆಲವೊಂದು ದಾಖಲೆಗಳೇನಿತ್ತು ಅದನ್ನ ವೆರಿಫೈ ಮಾಡಬೇಕು. ಯಾಕಂದ್ರೆ ಅವರು ಕೂಡ ಕೊಟ್ಟಿದ್ದಾರೆ ದೂರನ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಅದನ್ನ ವೆರಿಫೈ ಮಾಡಬೇಕಾಗತ್ತೆ. ಯಾರು ನಿಜವಾದ ಸಂತ್ರಸ್ತರಿರ್ತಾರೆ ಅಥವಾ ವಿಕ್ಟಿಮ್ ಅಂತ ಏನು ಹೇಳ್ತೀವಿ ಅವರು ದೂರನ ಕೊಟ್ಟರೆ ಅದರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ಪೊಲೀಸರು ಕೂಡ ಹೇಳ್ತಾ ಇರೋಂಥದ್ದು. ಅರುಣ್.